ನಾಯಕನಹಟ್ಟಿಯಲ್ಲಿ ಆಶ್ರಯ ಯೋಜನೆಗೆ ಜಯ ನಿವೇಶನ ರಹಿತರಿಗೆ ಭೂಮಿ ವಿತರಿಸಲು ಹೈಕೋರ್ಟ್ ಆದೇಶ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ಸರ್ಕಾರಿ ಗೋಮಾಳದಲ್ಲಿನ ಸರ್ವೆ ನಂಬರ್ 166ರಲ್ಲಿ ಇರುವ ಒಟ್ಟು 18 ಎಕರೆ 38 ಗುಂಟೆ ವಿಸ್ತೀರ್ಣದ ಜಮೀನನ್ನ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆ ಅಡಿ ನಿವೇಶನ ವಿತರಿಸುವ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಈ ಭೂಮಿ ಮಂಜೂರಾತಿಗೆ ಸಂಬಂಧಿಸಿದಂತೆ ಉಂಟಾಗಿದ್ದ ವ್ಯಾಜ್ಯವು ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ರೂ ನ್ಯಾಯಾಲಯವು ನಿವೇಶನ ರಹಿತರಿಗೆ ನಿವೇಶನ ವಿತರಿಸುವಂತೆ ಸ್ಪಷ್ಟ ಆದೇಶ ನೀಡಿದೆ. ಇದರಿಂದಾಗಿ ವಸತಿ ರಹಿತ ಬಡ ಕುಟುಂಬಗಳಿಗೆ ನಿವೇಶನ ವಿತರಿಸುವ ಪ್ರಕ್ರಿಯೆಗೆ ಮಹತ್ವದ ಜಯ ದೊರೆತಂತಾಗಿದೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ವಕೀಲ ಉಮಾಪತಿ, ಉಚ್ಚ ನ್ಯಾಯಾಲಯದ ಆದೇಶದಿಂದಾಗಿ ಆಶ್ರಯ ಯೋಜನೆ ಅಡಿ ನಿವೇಶನ ಪಡೆಯುವ ಬಡವರಿಗೆ ನ್ಯಾಯ ದೊರೆತಿದೆ. ಇದು ಸಾರ್ವಜನಿಕ ಹಿತಾಸಕ್ತಿಯ ಮಹತ್ವದ ತೀರ್ಪಾಗಿದೆ ಎಂದು ಜನಧ್ವನಿ ನ್ಯೂಸ್ಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀಕಾಂತ್ ಕೂಡ ಹಾಜರಿದ್ದರು. 1966ರಲ್ಲಿ ಬರ್ತಕ್ಕಂಥ ಗೋಮಾಳ ಜಮೀನಿನಲ್ಲಿ ಮಾನ್ಯ ಶಾಸಕರು ಎನ್ ವೈ ಗೋಪಾಲಕೃಷ್ಣ ಮೊಳಕುಮೂರು ಬಡ ಜನತೆಗೆ ಮತ್ತು ನಿವೇಶನ ರಹಿತರಿಗೆ ಅನುಕೂಲ ಆಗಲಿ ಅಂತೇಳಿ 19 ಎಕರೆ 28 ಗುಂಟೆ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಆದೇಶ ಮಾಡಿದರು. ಅದರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಸಹ ಆಗಿತ್ತು. ಪಟ್ಟಣ ಪಂಚಾಯಿತಿಯಿಂದ ಫಲಾನುಭವಿಗಳ ಆಯ್ಕೆನೂ ಮಾಡಿ ಪಟ್ಟಿ ಅಂತಿಮ ಸ್ಥಿತಿಯಲ್ಲಿದ್ದಾಗ ಕೆಲವರು ಅಲ್ಲೇ ಇರ್ತಕ್ಕಂಥ ಅದೇ ಸರ್ವೆ ನಂಬರ್ನಾಗೆ ವಾಸ ಮಾಡತಕ್ಕಂಥ ಕೆಲವು ಫಲಾನುಭವಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದು ಗೋಮಾಳ ಲ್ಯಾಂಡಿಗೆ ಬೇಕಾಗುತ್ತೆ ಅಂತೇಳಿ ಅರ್ಜಿ ಸಲ್ಲಿಸಿ ಪಿಟಿಷನ್ ಸಲ್ಲಿಸಿದ್ರು. ಅದನ್ನು ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶರು ಈ ಮಂಜೂರಾಗಿರ್ತಕ್ಕಂಥ ಜಮೀನು ಮತ್ತು ನಿರಾಶ್ರಿತರಿಗೆ ಮತ್ತು ನಿವೇಶನ ರಹಿತರಿಗೆ ಹಂಚಿಕೆಯಾಗಿರೋದ್ರಿಂದ ಇದು ಸಹ ಸಾರ್ವಜನಿಕ ಹಿತಾಸಕ್ತಿಗೆ ತೊಂದರೆ ಬರೋದಿಲ್ಲ, ಸಾರ್ವಜನಿಕ ಹಿತಾಸಕ್ತಿನೇ ಆಗುತ್ತೆ ಅಂತೇಳಿ ಕೋರ್ಟ್ ಅಭಿಪ್ರಾಯ ಕೊಟ್ಟು ಅರ್ಜಿಯನ್ನು ವಜಾ ಮಾಡಿದೆ. ಮಾನ್ಯ ಶಾಸಕರು ಮಾಡಿರ್ತಕ್ಕಂಥ ಅನುಕೂಲ ಎಲ್ಲ ಫಲಾನುಭವಿಗಳಿಗೆ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ನ್ಯಾಯಾಲಯದ ಉತ್ತಮ ಆದೇಶ ಆಗಿದ್ದು ಅವ್ರು ಹಾಕಿರ್ತಕ್ಕಂಥ ಅರ್ಜಿನ ವಜಾ ಮಾಡಿದ್ದಾರೆ. ಈಗ ಯಾವುದೇ ತೊಂದರೆ ಇಲ್ಲದಂಗೆ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ನಿವೇಶನಗಳ ಶಾಸಕರು ಹಂಚುವಂತಹ ವ್ಯವಸ್ಥೆ ನಡೆದಿದೆ ಅಂತ ನಾವು ತಿಳಿಸ್ತೀವಿ. ಉಮಾಪತಿ ವಕೀಲರು ನಾಯಕರು.